ಪ್ರಿಯ ವಿದ್ಯಾರ್ಥಿಗಳೇ, ನಮಸ್ಕಾರ. ಈ ಅವಧಿಯಲ್ಲಿ ನಾವು ಕೆ.ಎಸ್. ನಿಸಾರ್ ಅಹಮದ್ ಅವರು ರಚಿಸಿರುವ ಖಾಲಿ ಸೈಟ್ಗಳು ಎನ್ನುವ ಕವನದ ವಿಶ್ಲೇಷಣೆಯನ್ನ ಮಾಡ್ತಾ ಆ ಕವಿತೆಯ ಭಾವ ಸ್ವಾರಸ್ಯವನ್ನ ಗಮನಿಸೋಣ. ಅದಕ್ಕೂ ಮೊದಲಿಗೆ ಖಾಲಿ ಸೈಟುಗಳು ಎನ್ನುವ ಕವಿತೆಯನ್ನು ಬರೆದಿರುವ ಕೆ.ಎಸ್. ನಿಸಾರ್ ಅಹಮದ್ ಈ ಕವಿಯ ಸಂಕ್ಷಿಪ್ತ ಪರಿಚಯವನ್ನ ಮಾಡಿಕೊಂಡು ಆನಂತರ ನಾವು ಅದರ ಅರ್ಥ ವಿವರಣೆಗೆ ಹೋಗೋಣ. ಕೆ.ಎಸ್. ನಿಸಾರ್ ಅಹಮದ್ ಕನ್ನಡ ಸಾಹಿತ್ಯದಲ್ಲಿ ಒಂದು ಅದ್ವಿತೀಯವಾದಂತಹ ತನ್ನದೇ ಆದಂತಹ ಹೊಸ ನುಡಿಗಟ್ಟುಗಳನ್ನ, ಭಾಷಾ ಶೈಲಿಯನ್ನ ಹಾಗೂ ಸಂವೇದನಾಶೀಲತೆಯನ್ನ ರೂಢಿಸಿಕೊಂಡಂತಹ ಒಬ್ಬ ಕವಿ. ಕೆ.ಎಸ್. ನಿಸಾರ್ ಅಹಮದ್ ನವೋದಯ, ನವ್ಯ, ದಲಿತ, ಬಂಡಾಯ ಎಲ್ಲ ಸಂದರ್ಭದಲ್ಲಿ ಇದ್ದೂ ಕೂಡ ಯಾವ ಒಂದು ಪಂಥಕ್ಕೂ ಸೀಮಿತಗೊಳ್ಳದೆ ತನ್ನನ್ನು ಸಮನ್ವಯ ಕವಿಯೆಂದು ಗುರುತಿಸಿಕೊಂಡಂತಹ ಒಬ್ಬ ಅದ್ವಿತೀಯವಾದಂತಹ ಕವಿ. ಅವರ ನಿತ್ಯೋತ್ಸವ ಕ್ಯಾಸೆಟ್ ಕನ್ನಡ ಜನಮನದಲ್ಲಿ ಇಂದಿಗೂ ಮರೆಯಲಾರದಂತಹ ಭಾವಗೀತೆಗಳಾಗಿ ಅವು ಮನ್ನಣೆಯನ್ನು ಗಳಿಸಿದವೆ. ಕೆ.ಎಸ್. ನಿಸಾರ್ ಅಹಮದ್ ಅವರು ಸಂಜೆ 5ರ ಮಳೆ, ಮನಸ್ಸು ಗಾಂಧಿ ಬಜಾರ, ನಾನೆಂಬ ಪರಕೀಯ ಮೊದಲಾದ ಅಮೂಲ್ಯ ಕೃತಿಗಳನ್ನ ಕನ್ನಡ ಸಾಹಿತ್ಯ ಜಗತ್ತಿಗೆ ನೀಡಿದ್ದಾರೆ. ಮೂಲತಃ ಇವರು ಬೆಂಗಳೂರು ಜಿಲ್ಲೆಯ ದೇವನಹಳ್ಳಿಯವರು. ಆನಂತರ ಅವರು ಭೂಗರ್ಭಶಾಸ್ತ್ರ ವಿಷಯದಲ್ಲಿ ಪ್ರಾಧ್ಯಾಪಕರಾಗಿ ಅನೇಕ ಕಡೆ ಸೇವೆಯನ್ನ ಸಲ್ಲಿಸ್ತಾರೆ. ಇವರು ಬರೆದಿರ್ತಕ್ಕಂಥ ಖಾಲಿ ಸೈಟುಗಳು ಎನ್ನುವ ಕವನ ಆಧುನೀಕರಣ, ಜಾಗತೀಕರಣ, ನಗರೀಕರಣ ಇವೆಲ್ಲ ಒಂದಕ್ಕೊಂದು ಅಂತರ್ ಸಂಬಂಧ ಉಳ್ಳಂತಹ ಪದಗಳು ಮತ್ತು ಪ್ರಕ್ರಿಯೆಗಳು. ನಗರೀಕರಣ ಬೆಳೆದಂತೆ ಏನಾಗುತ್ತೆ ಅಂದ್ರೆ, ನಗರದ ಪಕ್ಕದಲ್ಲಿರ್ತಕ್ಕಂಥ ಕೃಷಿ ಭೂಮಿ, ಹಳ್ಳಿಗೆ ಸೇರಿರ್ತಕ್ಕಂಥ ರೈತರ ಜಮೀನು ಲೇಔಟ್ಗಳಾಗಿ, ಸೈಟ್ಗಳಾಗಿ, ಬಡಾವಣೆಗಳಾಗಿ ಪರಿವರ್ತನೆ ಆಗ್ತಿರೋದು ನೀವೆಲ್ಲ ನೋಡಿರ್ತೀರಿ. ನಗರ ಬೆಳೀತಾ ಇದೆ. ಹಳ್ಳಿ ಆ ನಗರವೆಂಬ ಜಠರಾಗ್ನಿ ಒಳಗಡೆ ದಿನ ದಿನ ಸೇರ್ಕೊಳ್ತಾ ಇದೆ. ಅಂದ್ರೆ ನಗರಗಳು ಬೆಳೆದಷ್ಟು ಕೃಷಿ ಭೂಮಿ ನಾಶ ಆಗ್ತಾ ಇದೆ. ನಗರದಲ್ಲಿ ನಿಮಗೆಲ್ಲ ಗೊತ್ತಿದೆ, ತಿನ್ನುವ ಅನ್ನವನ್ನ, ಅಕ್ಕಿಯನ್ನ, ಆಹಾರವನ್ನ, ತರಕಾರಿಯನ್ನ, ಅಂದ್ರೆ ಜೀವ ಉಳಿಸುವಂತಹ ಯಾವುದೇ ಆಹಾರವನ್ನ ನಗರಗಳಲ್ಲಿ ನಾವು ಸೃಷ್ಟಿಸಲಿಕ್ಕೆ ಸಾಧ್ಯವಿಲ್ಲ. ಮನುಷ್ಯ ಬದುಕುವ, ಜೀವಿಸುವ ಅವಶ್ಯಕತೆಯಾದ ಆಹಾರ ತಯಾರಾಗುವುದು ಹಳ್ಳಿಯಲ್ಲಿ, ಅದು ಕೃಷಿ ಭೂಮಿಯಲ್ಲಿ. ಆದರೆ ಇವತ್ತು ಏನಾಗ್ತಾ ಇದೆ? ನಗರಗಳ ಹೊತ್ತಿಗೆ ಮತ್ತೆ ಹಳ್ಳಿಗಳನ್ನ ಸೇರಿಸ್ಕೊಳ್ಳೋದು ಬಂಡವಾಳ ಶಾಹಿಗಳು, ದೊಡ್ಡ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕಂಪನಿಗಳು ಅವುಗಳನ್ನ ಲೇಔಟ್ಗಳನ್ನಾಗಿ ಮಾಡಿ, ಸೈಟ್ಗಳನ್ನಾಗಿ ಮಾಡಿ ಜನರಿಗೆ ಹಂಚ್ತಾ ಹೋಗ್ತಾರೆ. ಅಮೂಲ್ಯ ಭೂಮಿಯನ್ನ ಕಳ್ಕೊಂಡ ರೈತನ ಈ ರಿಯಲ್ ಎಸ್ಟೇಟ್ ಮಾಫಿಯಾದಲ್ಲಿ ಸಿಕ್ಕ ಪುಡಿಗಂಟನ್ನ ಇಟ್ಕೊಂಡು ಅದರಲ್ಲೇ ಜೀವನವನ್ನು ಸಾಗಿಸಬೇಕಾಗುತ್ತೆ. ಅತಿ ಕಡಿಮೆ ಬೆಲೆಗೆ ರೈತರಿಂದ ಭೂಮಿಯನ್ನ ಪಡ್ಕೊಂಡ ಈ ಬಂಡವಾಳ ಶಾಹಿಗಳು ಅದನ್ನ ಸೈಟ್ಗಳಾಗಿ ಪರಿವರ್ತನೆ ಮಾಡಿ ಕೋಟಿ ಹಣಕ್ಕೆ ಒಂದೊಂದು ಸೈಟ್ಗಳನ್ನ ಮಾರ್ತಾರೆ. ಹೋಗ್ಲಿ, ಆ ಸೈಟ್ ಆದ್ರೂ ಯಾರಿಗೆ ಸಿಗ್ತದೆ? ಮನೆ ಇಲ್ಲದ, ಬಾಡಿಗೆ ಮನೆಯಲ್ಲಿ ವಾಸವಾಗಿರ್ತಕ್ಕಂಥ ನಗರವಾಸಿಗಳಿಗೆ ಸ್ವಂತ ಮನೆಯನ್ನ ಕಟ್ಟಿಕೊಳ್ಳುವ ಕನಸಾದರೂ ಸಹಜವಾಗಿ ಸರಳವಾಗಿ ನೆರವೇರುತ್ತಾ ಅಂದ್ರೆ ಅದೂ ಇಲ್ಲ. ಆ ಸೈಟ್ ಕೊಳ್ಳಿಕ್ಕೂ ಕೂಡ ಹಣವಂತನೇ ಆಗ್ಬೇಕು. ಸಾಮಾನ್ಯ ಬಡವರ ಕೈಗೆ ಎಟುಕದಷ್ಟು ಬೆಲೆಗೆ ಆ ಖಾಲಿ ಜಾಗವನ್ನ ಮಾರಾಟ ಮಾಡಲಾಗುತ್ತೆ. ಬಂಡವಾಳವನ್ನು ಹೂಡುವವರು, ಹಣವನ್ನು ಬಿತ್ತಿ ಹಣವನ್ನೇ ಬೆಳೆಯುವವರು ಆ ಸೈಟ್ಗಳ ಮೇಲೆ ಹಣವನ್ನು ಇನ್ವೆಸ್ಟ್ ಮಾಡ್ತಾರೆ. 1 ವರ್ಷ 50 ಲಕ್ಷಕ್ಕೆ ಒಂದು ಸೈಟನ್ನು ಖರೀದಿ ಮಾಡಿ ಇಟ್ಕೊಂಡ್ರೆ 5 ವರ್ಷ ಆ ಸೈಟಲ್ಲಿ ನೀವು ಏನೂ ಬೆಳೆಯದೆ ಹಾಗೆ ಖಾಲಿ ಬಿಟ್ಟರು ಕೂಡ 5 ವರ್ಷದ ನಂತರ ಆ ಸೈಟಿನ ಬೆಲೆ 10 ಪಟ್ಟು ಹೆಚ್ಚಾಗಿರುತ್ತೆ. ಹೀಗಾಗಿ ಕೃಷಿ ಭೂಮಿಗಳನ್ನ ರಿಯಲ್ ಎಸ್ಟೇಟ್ಗಳಾಗಿ ಪರಿವರ್ತನೆ ಮಾಡ್ತಾ ಆ ಸೈಟ್ಗಳನ್ನು ಹಣವಂತರ ಕೈಯಲ್ಲೇ ಅದನ್ನು ವಶಪಡಿಸಿಟ್ಕೊಂಡು ಬಡವರ ಒಂದು ಸೂರು ಕನಸು ಕೂಡ ನೆರವೇರ್ತಾ ಇಲ್ಲ. ಈ ಕಡೆ ಕೃಷಿ ಭೂಮಿಯೂ ನಾಶವಾಗ್ತಾ ಇದೆ. ಅವು ಸುಮ್ಮನೆ ಉತ್ತದೆ ಬಿತ್ತದೆ ಚಿನ್ನದ ಮೊಟ್ಟೆ ಇಡುವ ಕೋಳಿಗಳಾಗಿ ಸೈಟುಗಳು
ಪರಿವರ್ತನೆ ಆಗ್ತಾ ಆಗ್ತಾ ಬಂಡವಾಳಶಾಹಿಗಳ ಕೈಗಳನ್ನು ಬಲಪಡಿಸ್ತಾ ಹೋಗ್ತದೆ. ಈ ವಾಸ್ತವ ಸನ್ನಿವೇಶ ಇದು ಅತ್ಯಂತ ಘೋರವಾದಂತಹ, ಬಹಳ ನಾವೆಲ್ಲರೂ ಚಿಂತಿಸಬೇಕಾದಂಥ ಈ ಸನ್ನಿವೇಶವನ್ನ ಕವಿ ಬಹಳ ವಿಶಿಷ್ಟವಾದ ಶೈಲಿಯಲ್ಲಿ ಕವಿತೆಯನ್ನು ಕಟ್ಟಿ ಅದನ್ನು ತಮ್ಮದೇ ಆದ ಶೈಲಿಯಲ್ಲಿ ವ್ಯಾಖ್ಯಾನಿಸ್ತಾ ಇಡೀ ಕವಿತೆಯನ್ನ ಕೊನೆಯ ಹಂತದಲ್ಲಿ ಅದೊಂದು ಬೇರೆ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಹಾಗಾಗಿ ತುಂಬಾ ಅದ್ಭುತವಾದ ಈ ಕವಿತೆಯನ್ನು ನಾನು ವಾಚನದೊಂದಿಗೆ ನಿಮ್ಮೊಂದಿಗೆ ಮಾತಾಡ್ತಾ ಹೋಗ್ತೇನೆ. ಖಾಲಿ ಸೈಟುಗಳು, ಕವಿ KS ನಿಸಾರ್ ಅಹಮದ್. ಹೊಸ ಮದುಮಗಳ ನಾಚಿಕೆಯ ಬಡಾವಣೆಗಳಲ್ಲಿ ಒಮ್ಮೆ ಬಡಾವಣೆಗಳೆನಿಸಿ ಈಗ ಗರತಿಗಳಾಗಿ ಒಳಗಿರುವ ಮೊಹಲ್ಲಗಳಲ್ಲಿ ಮಾಟಾದ ಸೌಧಗಳ ನೋಟದ ಆಮೋದಗಳ ನೀಟು ದಂತಾವಳಿಯ ನಡುವೆ ಕಣ್ಣ ನಿರಿಯುತ್ತವೆ ಧುತ್ತೆಂದು ಅಲ್ಲೊಂದು ಇಲ್ಲೊಂದು ಹಲ್ಲಿರದ ಸಂದು. ಒಂದು ಸೈಟನ್ನ ಇರುವ ಬಡಾವಣೆಯನ್ನ, ಖಾಲಿ ಇರುವ ಸೈಟುಗಳನ್ನು, ಬಡಾವಣೆಗಳ ನಡುವೆ ಖಾಲಿ ಇರುವ ಸೈಟನ್ನ ಕವಿ ಹೊರಡಿಸ್ತಿರೋದು ಗಮನಿಸಿ. ಅಲ್ಲೊಂದು ಇಲ್ಲೊಂದು ಹಲ್ಲಿರದ ಸಂದು, ಪಾರ್ಥೇನಿಯಮ್ಮಿನ ದಟ್ಟ ತೋಟಗಳು, ಬಾಡಿಗೆ ನಿವಾಸಿಗಳ ಕಣ್ಣಿನ ಕಾಲ ಕೂಟಗಳು, ಸೆಟ್ಟರ ಸೇಟುಗಳ ನರಾಕೃತಿವೆತ್ತ ನೋಟುಗಳ, ಸೆಟ್ಟರ ಸೇಟುಗಳ ನರಾಕೃತಿಗಳೆತ್ತ ನೋಟುಗಳ, ಸುಲಭ ಕಮಾಯಿಯ ಭತ್ತದ ಊಟೆಗಳು, ದಿನೇ ದಿನೇ ದಿವಕ್ಕೇರುವ ರೇಟುಗಳು, ಖಾಲಿ ಸೈಟುಗಳು, ಇದ್ದಲ್ಲೇ ಇದ್ದರು ಕದಲದೆ ಬಿದ್ದಿದ್ದರು. ಈ ಸೈಟುಗಳು ಇದ್ದಲ್ಲೇ ಇದ್ದರೂ ಕದಲದೆ ಬಿದ್ದಿದ್ದರೂ ಪತ್ರಗಳ ದ್ವಾರ ಕಚೇರಿಗಳ ನಲೆದು 10 ಕೈಗಳ ಬದಲಿ ಕೊನೆಗೆ ಯಾರದೋ ತೊತ್ತು, ಜಂಬದ ಮೂಗಿನ ಸಿರಿವಂತಿಕೆಯ ನತ್ತಿನ ತೋರಿಕೆಯ ಮುತ್ತು. ಆರಂಭದಲ್ಲಿ ಕುಷ್ಕಿ ಜಮೀನನ್ನ, ಒಣಭೂಮಿಯನ್ನ ಬಡಾವಣೆಗಳಾಗಿ ನಿರ್ಮಾಣ ಮಾಡ್ತಾರೆ. ಆರಂಭದಲ್ಲಿ ಆ ಬಡಾವಣೆಗಳು ಖಾಲಿ ಸೈಟುಗಳಾಗಿ ಇರ್ತವೆ ಎಲ್ಲವೂ. ನಿಧಾನಕ್ಕೆ ಅಲ್ಲಲ್ಲಿ ಹಣವಿದ್ದವರು ಸೈಟನ್ನ ಕೊಂಡು ಮನೆಯನ್ನ ಕಟ್ತಾ ಹೋಗ್ತಾರೆ. ಆ ಒಂದೊಂದು ಮನೆಗಳು ನೀಟಾಗಿ ಜೋಡಿಸಿಟ್ಟಂತೆ, ಹಳ್ಳಿ ಹಾಗೆ ಹೇಗೆ ಬೇಕು ಹಾಗೆ ಬಡಾವಣೆಗಳು ಇರೋದಿಲ್ಲ, ಆ ಮನೆಗಳು ಇರೋದಿಲ್ಲ. ಅವಕ್ಕೆ ನೇರವಾಗಿ ಇಂಜಿನಿಯರಿಂಗ್ ಪ್ಲಾನಿಂಗ್ ಪ್ರಕಾರ ನೇರವಾಗಿ ಒಂದೇ ನೇರಕ್ಕೆ ಎಲ್ಲ ಮನೆಗಳು, ರಸ್ತೆಗಳು ಎಲ್ಲ ಸ್ಟ್ರೈಟ್ ಇರ್ತದೆ. ಅದಕ್ಕೆ ಕವಿ ಅದನ್ನ ಹಲ್ಲಿನ ಸಾಲುಗಳಿಗೆ ಹೋಲಿಸ್ತಾರೆ. ಆ ಬಿಲ್ಡಿಂಗ್ಗಳು, ಬಿಳಿ ಬಣ್ಣದ ಬಿಲ್ಡಿಂಗ್ಗಳು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು. ಸೈಟ್ ಕೊಂಡು ಮುಂದೆ ನಮಗೆ ಅದನ್ನ ಲಾಭ ಮಾಡೋ ದೃಷ್ಟಿಯಿಂದ ಆ ಮನೆಗಳ ನಡುವೆ ಉಳಿದಿರತಕ್ಕಂಥ ಸೈಟ್ಗಳೇ ಈ ಕವಿತೆಯ ವಸ್ತು, ಖಾಲಿ ಸೈಟ್ಗಳು. ಅವು ಈ ಹಲ್ಲಿನ ದಂತ ಪಂಕ್ತಿಯಂತೆ ಕಾಣುವ ಬಿಳಿ ಬಿಲ್ಡಿಂಗ್ಗಳ ನಡುವೆ ಇಡೀ ಬಡಾವಣೆಯಲ್ಲಿ ಅಲ್ಲೊಂದು ಇಲ್ಲೊಂದು ಏನಾಗಿರುತ್ತವೆ, ಖಾಲಿ ಸೈಟುಗಳು ಹಲ್ಲಿರದ ಸಂದಿನಂತೆ ಕಾಣ್ತಾ ಇದೆ. ಆ ಖಾಲಿ ಜಾಗದಲ್ಲಿ ಏನ್ ಬೆಳಿಲಿಕ್ಕೆ ಸಾಧ್ಯ? ಪಾರ್ಥೇನಿಯಂ ಗಿಡಗಳು ಬೆಳೆದಿರ್ತವೆ ಅಲ್ವಾ? ಹಾಗೆ ಆ ಸೈಟುಗಳು ಬಿದ್ದಲ್ಲೇ ಬಿದ್ದಿದ್ರು. ನಾನು ಆಗ್ಲೇ ಹೇಳಿದೀನಿ, ಅವು ಊತ್ತೋದು ಬೇಡ, ಬಿತ್ತೋದು ಬೇಡ, ಅವುಗಳಿಗೆ ಬೇಲಿ ಹಾಕೋದು ಬೇಡ, ಏನು ಬೇಡ. ಬಿದ್ದಲ್ಲೇ ಬಿದ್ದಿದ್ದರೂ ಕೂಡ ಅವುಗಳ ಬೆಲೆ ದಿನಕ್ಕೂ ಹೆಚ್ಚಾಗ್ತಾ ಇರ್ತದೆ. ಎಲ್ಲಿ ಹೆಚ್ಚಾಗ್ತಾ ಇರ್ತದೆ? ಕಚೇರಿಗಳಲ್ಲಿ, ರಿಜಿಸ್ಟರ್ ಆಫೀಸ್ಗಳಲ್ಲಿ ಅವುಗಳ ಮೌಲ್ಯ ನಿರ್ಧಾರ ಆಗ್ತಾ ಆಗ್ತಾ ಕಚೇರಿಯಿಂದ ಕಚೇರಿ, ಕೈಯಿಂದ ಕೈಗೆ ಅದು ನೋಟಿನಂತೆ ಚಲಾವಣೆ ಆಗ್ತದೆ. ಅಂದ್ರೆ ಒಂದು ಭೂಮಿ ಹೇಗೆ ವ್ಯಾಪಾರೀಕರಣಗೊಂಡು ಅದೊಂದು ಕರೆನ್ಸಿಯಾಗಿ ಕನ್ವರ್ಟ್ ಆಗ್ತದೆ ಗಮನಿಸಿ. ನಾನೊಂದು ಸೈಟ್ ತಗೊಂಡಿದ್ದೀನಿ ಅಂದ್ರೆ ಒಂದು ನಗರದಲ್ಲಿ, ಆ ಸೈಟ್ ಅನ್ನ ಒಬ್ಬರಿಂದ ಒಬ್ಬರಿಗೆ ವ್ಯಾಪಾರ ಮಾಡ್ತಾ, ಲಾಭ ಮಾಡ್ತಾ ಮಾಡ್ತಾ ಒಬ್ರ ಕೈಯಿಂದ ಒಬ್ರ ಕೈಗೆ ಹೋಗ್ತಾ ಸೈಟ್ಗಳು ದುಪ್ಪಟ್ಟಾಗ್ತಾ ಹಣವನ್ನ ಕೊಡ್ತಾ ಹೋಗುತ್ತೆ. ಅದರಿಂದ ಅದೊಂದು ಮಾರಾಟದ ವಸ್ತು ಆಯ್ತು ಭೂಮಿ. ಸೆಟ್ಟರ ಸೇಟುಗಳ ಅಂದ್ರೆ ಹಣವುಳ್ಳವರ, ಹಣವನ್ನ ಬಿಸ್ನೆಸ್ ಮಾಡುವ ಫೈನಾನ್ಸ್ನವರಿಗೆ ಆ ಸೈಟುಗಳು ಅನ್ನೋದು ಹಣವನ್ನ ಹೂಡಿಕೆ ಮಾಡಿ ಗಳಿಸ್ತಕ್ಕಂಥ ಚಿನ್ನದ ಮೊಟ್ಟೆ ಇಡುವ ಕೋಳಿಗಳು. ಆದ್ರೆ ಆ ಖಾಲಿ ಸೈಟುಗಳು ಇದಾವಲ್ಲ, ಅದೇ ಬಡಾವಣೆಯಲ್ಲಿ ಅಥವಾ ಬೇರೆ ಕಡೆ ಬಾಡಿಗೆ ಇದ್ದವರಿಗೆ ಅದು ಕಾಲಕೂಟಗಳು. ಯಾಕೆಂದ್ರೆ ಬಾಡಿಗೆ ಇರೋ ಮನುಷ್ಯನಿಗೆ ಒಂದು ಕನಸಿರುತ್ತೆ, ನನ್ನದು ಅಂತ ಒಂದು ಸ್ವಂತ ಗೂಡನ್ನು ಕಟ್ಟಬೇಕು ಅಂತ. ಒಂದು ನಗರದಲ್ಲಿ ಸೈಟ್ ಕೊಂಡು ಮನೆ ಮಾಡೋದೇ ಬಹಳ ಕಷ್ಟದ ಕೆಲಸ.
ಪ್ರತಿಯೊಬ್ಬ ಗೃಹಸ್ಥನ ಅದೊಂಥರ ಈಡೇರದ ಅಥವಾ ಕಟ್ಟಕಡೆಯ ಬಹುದೊಡ್ಡ ಕನಸು ಏನಂದ್ರೆ ಇವತ್ತು ನಗರದಲ್ಲಿ ಸ್ವಂತ ಮನೆಯನ್ನು ನಿರ್ಮಾಣ ಮಾಡಿಕೊಳ್ಳೋದು. ಹಾಗೆ ಬಾಡಿಗೆ ಮನೆಯಲ್ಲಿ ಇದ್ದವರಿಗೆ ಆ ಸೈಟನ್ನು ನೋಡಿದಾಗ ಅದು ನಮ್ಮ ಕೈಗೆ ಎಟಕಲ್ಲ ಅಂತ ಅನ್ಸುತ್ತೆ. ಮತ್ತೆ ಕೊಂಡುಕೊಳ್ಳೇಬೇಕು ಅನ್ನುವ ಆಸೆ ಉಂಟಾಗುತ್ತೆ. ಆದರೆ ಹಣ ಗಗನಕ್ಕೇರಿರುತ್ತೆ ಆ ಸೈಟಿನ ಬೆಲೆ. ಹೀಗಾಗಿ ಅದನ್ನ ಕವಿ ಆ ಹಂತವನ್ನ ಇಲ್ಲಿ ವರ್ಣಿಸ್ತಾ ಇದ್ದಾರೆ. ಮುಂದಿನ ಭಾಗವನ್ನ ನೋಡೋಣ. ಟೇಪಿನಳತೆಯ ಈ ಕರಾರುವಕ್ಕು ಉದ್ದ ಅಗಲಗಳು, ಟೇಪಿನಳತೆಯ ಈ ಕರಾರುವಕ್ಕು ಉದ್ದ ಅಗಲಗಳು ನೆಲದ ಅಸಂಖ್ಯಾತ ಒಂದೆತನದ ಹೋಳುಗಳಲ್ಲಿ ನೆಟ್ಟ ಕಲ್ಲಿನ ಕಪ್ಪು ನಂಬರಿನ ಏಕಮೇವ ಗುರುತುಗಳು. ಬಡಾವಣೆ ಹೇಗಿರುತ್ತೆ ಅಂತ, ಬಡಾವಣೆ ಪ್ಲಾನಿಂಗ್ಗಳು ಹೇಗಿರುತ್ತೆ ಅಂತ ಕವಿ ವರ್ಣಿಸ್ತಾ ಇರೋದು. ಕಪ್ಪು ನಂಬರಿನ ಏಕಮೇವ ಗುರುತುಗಳು ಕೆಲವೊಮ್ಮೆ ಚೌರ ಮಾಡಿಸಿದಂತೆ ಸಸ್ಯ ಸಂತತಿಯೆಲ್ಲ ತೋಪಾಗಿ ತಿಟ್ಟು ತೆವರು ತೋಪಡ ಪಡಿಸಿಕೊಂಡು ಸಾಫಾಗಿ ಅಲಂಕಾರದ ಅಂಕಣಗಳಾಗುತ್ತವೆ. ಚಿಳ್ಳೆ ಪಿಳ್ಳೆಗಳ ಕ್ರಿಕೆಟ್ ಆಟ, ದನಕರುಗಳ ಗೂಟ, ಚಿಳ್ಳೆ ಪಿಳ್ಳೆಗಳ ಕ್ರಿಕೆಟ್ ಆಟ, ದನಕರುಗಳ ಗೂಟ, ನೆರೆಮನೆಯ ಒಗೆದ ಅರಿವೆಗಳ ತೂಗಾಟ. ಪ್ರಾಸವನ್ನು ಗಮನಿಸಿ ಎಷ್ಟು ಚೆನ್ನಾಗಿ ಕವಿ ಬಳಸ್ತಾ ಹೋಗ್ತಾರೆ. ನಾಯಿದಳ ಕೂಟಗಳಿಗೆ, ಹಾಗೆಯೇ ಸಂಜೆ ಮಗ್ಗಲು ಮನೆಗಳೆಲ್ಲ ದೀಪ್ತಿಯ ಧರಿಸಿ ಹೊರಗೆಸೆದ ನೆರಳುಗಳ ಪಟ್ಟೆಗಳಿಗೆ, ತಮದ ಬೆಳ್ಳಟ್ಟೆಗಳಿಗೆ, ನಿವಾಸ ನಾಮೆಯ ಕಣ್ತುಂಬುವ ಸೊಗಸುಗಳ ನಿಗುರಿಸಿಕೊಂಡ ಸಹನಿವೇಶನಗಳೊಡನೆ ಹಿಂದೊಮ್ಮೆ ಮಸಿ ಹಿಡಿದ ಮೊಗದ ಆ ಪಾಯಗಳು ಕೂಡ ಬಡ ಆರಂಭಗಾರನ ಹೊಟ್ಟೆಪಾಡ. ನೇಗಿಲಿನ ಹಂಬಲ ತಲತಲಾಂತರದ ಬೆಂಬಲ, ನೇಗಿಲಿನ ಹಂಬಲ ತಲತಲಾಂತರದ ಬೆಂಬಲ. ಬಟಾ ಬಯಲು ಈ ಕುಷ್ಕಿ ತುಂಡುಗಳು ನಗರ ಒತ್ತರಿಸಿ ಆಸು ಪಾಸೆಲ್ಲ ತತ್ತರಿಸಿ, ನಗರ ಒತ್ತರಿಸಿ ಹಳ್ಳಿ ಆಸು ಪಾಸೆಲ್ಲ ತತ್ತರಿಸಿ, ಸೈಜುವಾರಿ ಕತ್ತರಿಸಿ ಹಂಚಿಕೆಗೊಂಡು ಈಗ ಸಿಕ್ಕಿದವರ ಸೀರುಂಡೆಗಳು ಹಣದಾಯಿಯ ಬುಂಡೆಗಳು. ಈಗ ಸಿಕ್ಕಿದವರ ಸೀರುಂಡೆಗಳು ಹಣದಾಯಿಯ ಬುಂಡೆಗಳು. ಆಗ್ಲೇ ನಾನು ಹೇಳಿದಾಗೆ, ಹೇಗೆ ಒಂದು ಕೃಷಿ ಭೂಮಿ, ಕುಷ್ಕಿ ಅಂದ್ರೆ ಡ್ರೈ ಲ್ಯಾಂಡ್, ಹೇಗೆ ಒಂದು ಜೋಳನೋ ಹತ್ತಿನೋ ಶುಂಠಿನೋ ಬೆಳೀತಕ್ಕಂಥ ಒಂದು ಭೂಮಿಯನ್ನ ನೀಟಾಗಿ ಟೇಪ್ ಹಿಡಿದು ಎಂಜಿನಿಯರ್ಗಳು ಸ್ಕೆಚ್ ಹಾಕಿ ಉದ್ದ ಅಗಲಗಳಾಗಿ ಆ ಭೂಮಿಯನ್ನ ಸರಿಯಾಗಿ ಹೋಳು ಮಾಡಿ ಅವುಗಳನ್ನು ಸೈಟುಗಳಾಗಿ ವಿಂಗಡಿಸ್ತಾರೆ. ನೋಡಿ, ಅಲ್ಲೆಲ್ಲ ನಿರ್ಜೀವಕತೆ ಇದೆ. ಕತ್ತರಿಸುವುದು, ಹೋಳು ಮಾಡುವುದು, ಕರೆಕ್ಟಾಗಿ ಟೇಪ್ ಹಿಡಿದು ಅಳತೆ ಮಾಡುವ ಈ ಕೃತಕತೆ ಇದೆಯಲ್ಲ, ಇದು ಕೃಷಿಗೆ ವಿರುದ್ಧವಾದ. ಕೃಷಿ ಯಾವತ್ತು ಕ್ರಿಯಾಶೀಲವಾಗಿರುತ್ತೆ, ಸೃಜನಶೀಲವಾಗಿರುತ್ತೆ. ಈ ಬಡಾವಣೆ ನಿರ್ಮಾಣ ಮಾಡ್ತಕ್ಕಂಥದ್ದು ಕೃತಕತೆ. ಈ ಕೃತಕತೆ ಯಾವತ್ತು ಏಕರೂಪವಾಗಿರುತ್ತದೆ ಮತ್ತು ನಾಜೂಕಿನದಾಗಿರುತ್ತೆ. ಎಲ್ಲಿ ಬೇಕಾದರೆ ಅಲ್ಲಿ, ಹೇಗೆ ಬೇಕಾದರೆ ಹಾಗೆ ಬೆಳೆಯನ್ನು ಬೆಳೆಯುವ ರೈತ ಇವತ್ತು ನೇಗಿಲ ಯೋಗಿ. ಅವನಿಗೆ ಭೂಮಿಯ ಹಂಬಲವಿಲ್ಲದೆ, ಅವನಿಗೆ ತಲತಲಾಂತರದ ಬೆಂಬಲದಿಂದ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂಥ ಆಸ್ತಿಯನ್ನ ಹಣದ ಆಸೆಗೋ ಅಥವಾ ಬೆಳೆ ಇಲ್ಲದ ತನ್ನ ಕೃಷಿಯ ಹತಾಶೆಯಲ್ಲೋ ಅವನು ಮಾರಿದ್ದಾನೆ. ಆ ಭೂಮಿಯಲ್ಲಿ ಅವನಿಗೆ ನೆಲೆ ಇಲ್ಲದೆ ಅನಾಥನಾಗಿದ್ದಾನೆ. ಹೀಗೆ ಈ ಸೈಟುಗಳು ಯಾವ ತರ ಇರುತ್ತೆ, ಖಾಲಿ ಸೈಟುಗಳು. ಅಲ್ಲಿ ಬಡಾವಣೆಗಳ ನಡುವೆ ಇರುವ ಖಾಲಿ ಸೈಟ್ಗಳು, ಸಾಮಾನ್ಯವಾಗಿ ಬಡಾವಣೆಗಳಲ್ಲಿ ಮಕ್ಕಳಿಗೆ ಆಡ್ಲಿಕ್ಕೆ ಆಟದ ಮೈದಾನಗಳಿಲ್ಲ. ನಿಮ್ಗೆಲ್ಲ ಗೊತ್ತು, ರಸ್ತೆ ಬದಿಯಲ್ಲಿ ಆಡ್ತಾ ಇರ್ತಾವ ಮಕ್ಕಳು. ಅಲ್ಲೆಲ್ಲರೂ ನಡುವೆ ಖಾಲಿ ಸೈಟ್ಗಳಿದ್ರೆ, ಇನ್ನೂ ಮನೆ ಕಟ್ಟದೇ ಇರೋ ಸೈಟ್ಗಳಿದ್ರೆ ಅಲ್ಲಿ ಮಕ್ಕಳಿಗೆ ಅದು ಕ್ರಿಕೆಟ್ ಗ್ರೌಂಡ್. ಇಲ್ಲ, ದನ ಕರುಗಳು ಯಾರು ಸಾಕಿದ್ರೆ ಅಲ್ಲೊಂದು ಗೂಟ ಹೊಡೆದು ಮೇಯ್ಲಿಕ್ಕೆ ಕಟ್ತಾರೆ ಆ ಖಾಲಿ ಸೈಟ್ನಲ್ಲಿ ಆ ಬಡಾವಣೆ ಜನ. ಇಲ್ಲ, ಪಕ್ಕದ ಮನೆಯವರು ತೊಳೆದು ಹಾಕಿರ್ತಕ್ಕಂಥ ಬಟ್ಟೆ ಒಣಗಿಸುವ ನಾಲೆ ಕಟ್ಟುವ ಜಾಗಗಳಾಗಿ ಕಾಣ್ತಾ ಹೋಗ್ತವೆ. ಒಂದು ಕಾಲದಲ್ಲಿ ಈ ಸೈಟುಗಳು ಒಂದೇ ಭೂಮಿಗೆ ಸೇರಿತ್ತು. ಯಾವಾಗ ರಿಯಲ್ ಎಸ್ಟೇಟ್ ಎನ್ನುವ ಬಂಡವಾಳಶಾಹಿ ಕೈಗೆ ಸಿಕ್ಕಾಗ ಈ ಸೈಟ್ಗಳು ಒಂದೇ ಭೂಮಿಯೇ, ನಾನು ನೀನು ಅಂತ ಅವುಗಳ ನಡುವೆ ಗೆರೆಯನ್ನ ಕೊರೆದು ಅವುಗಳನ್ನು ಬೇರ್ಪಡಿಸ್ತಾ ಹೋಗುತ್ತೆ. ಒಂದೇ ಭೂಮಿಯನ್ನ ಹೇಗೆ ಛಿದ್ರಿಸಿ
ಇದು ನನ್ನದು, ಇದು ಅವನದು, ನಾನು ಬೇರೆ ಅವನು ಬೇರೆ ಎನ್ನುವಂತಹ ಒಂದು ಭೇದವನ್ನ ಬಂಡವಾಳಶಾಹಿ ವ್ಯವಸ್ಥೆ ಹೇಗೆ ಹುಟ್ಟಾಕ್ತಾ ಹೋಗುತ್ತೆ ಅಂತ. ಪಕ್ಕದ ಸೈಟು, ಈ ಸೈಟ್ ಖಾಲಿ ಸೈಟು, ಪಕ್ಕದ ಸೈಟಲ್ಲಿ ಮನೆ ಎದ್ದಿದೆ, ಖಾಲಿ ಸೈಟು ಹಾಗೆ ಬಿದ್ದಿದೆ. ಒಂದು ಕಾಲದಲ್ಲಿ ಅವೆರಡು ಸಮಾನವಾಗಿದ್ದವು, ಒಂದೇ ಆಗಿದ್ದವು. ಇವೆಲ್ಲ ಒಂದು ರೀತಿಯ ಭಾವನಾತ್ಮಕ ನೆಲೆಯಲ್ಲಿ, ಕವಿ ವ್ಯಂಗ್ಯದಲ್ಲಿ, ಒಂದು ವಿಪರ್ಯಾಸದ ನೋಟದಲ್ಲಿ ಈ ಭಾಗವನ್ನು ಕಟ್ಟಿಕೊಡ್ತಾ ಹೋಗ್ತಾರೆ. ಮುಂದಿನ ಭಾಗವನ್ನು ನೋಡೋಣ. ಕೆಲವು ಸೈಟು ಮದುವೆ ಲೇಟಾದ ಕನ್ಯೆಯರೇ ತೇಟು. ಕೆಲವು ಸೈಟು ಮದುವೆ ಲೇಟಾದ ಕನ್ಯೆಯರೇ ತೇಟು. ವಾರಿಗೆಯ ಪ್ರಿಯಮ್ಮೊದೆಯರೆಲ್ಲ ಸಂಸಾರವೊಂದಿಗರಾಗಿ ಉಪ್ಪರಿಗೆ ಮೇಲುಪ್ಪರಿಗೆಯ ಕರುಳ ತೆನೆಗಳ ತೂಗಿ ಬೀಗಿದ್ದರೂ ಇವು ಮಾತ್ರ ಸೊರಗಿ ಪ್ರಾಧಿಕಾರದ ಮಲತಾಯ ತಹಬಂದಿಯಲ್ಲಿ ಬಂದಿಗಳಾಗಿ ದಫ್ತರಿನ ಅಂಕಿಅಂಶದ ಇಂಕಿನ ಚಕ್ಕು ಬಂದಿಗಳಾಗಿ ಅಲಾಟಾಗದೆ ಉಳಿದ ನೆಲದಾಕಾರದ ನೋಟುಗಳು. ಈ ಸೈಟುಗಳು ಅಲಾಟಾಗದೆ ಉಳಿದ ನೆಲದಾಕಾರದ ನೋಟುಗಳು. ಸದ್ಯಕ್ಕೆ ಈ ತೆರೆಮರೆಯ ವಹಿವಾಟುಗಳು, ಕುಲಗೆಟ್ಟ ಓಟುಗಳು. ಮುಂದೊಮ್ಮೆ ಹಿಗ್ಗಬಹುದು ವಧುದಕ್ಷಿಣೆಯ ಮೇರೆ. ಆ ಮಾತು ಬೇರೆ. ಸೈಟುಗಳ ಪಾಲಿಗೆ ಒಂದನ್ನೇ ತೂಗಿಸಿಕೊಂಡು ಹೋಗಲಾಗದ ಅಸಹಾಯಕತೆಗೆ ಅನೇಕರು ಏಕಪತ್ನಿ ವ್ರತಸ್ಥರು, ಏಕದೇಹ ರಥಸ್ಥರು, ಒಂದೇ ಕೆರೆಯ ಬೆಸ್ತರು. ಕೆಲವರೋ ದೇಹವಿಡೀ ಧನೇಂದ್ರಿಯರಾದ ಭೂಲೋಕದಿಂದ್ರರು. ಹತ್ತಾರು ತೆವಲಿನೈಲು ದೊಡ್ಡಸ್ತಿಕೆಯ ದಾಸಯ್ಯತನದ ಢೌಲು ಎಂದೆ. ಅಂತ ಸ್ತ್ರೀಮಂತರು ಬಹುಪತ್ನಿಕ. ಆಗಬೇಕವರಿಗೆ ಹಲವಾರು ಅನಧಿಕೃತ ನಿಖ. ಅಂದ್ರೆ ಈ ಭಾಗದಲ್ಲಿ ಏನ್ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ ಕವಿ ಅಂದ್ರೆ, ಒಂದು ಬಡಾವಣೆ ನಿರ್ಮಾಣವಾದ್ಮೇಲೆ ಆ ಬಡಾವಣೆಯಲ್ಲಿ ಒಂದು 100 ಸೈಟ್ಗಳು, ಖಾಲಿ ಸೈಟ್ಗಳಿದ್ರೆ ಅದರೊಂದು 70-80 ಮನೆಗಳು ನಿರ್ಮಾಣವಾದ್ರೆ ಉಳಿದೊಂದು 20 ಜನ ಕೊಂಡಂತಹ ಸೈಟ್ಗಳು ಖಾಲಿ ಬೀಳ್ತಲ್ಲ, ಅದನ್ನು ಕವಿ ಹೋಲಿಸೋದು ಒಂದೇ ಓರಿಗೆಯಲ್ಲಿ ಕತ್ತರಿಸಿಕೊಂಡು ಹುಟ್ಟಿದ ಸೈಟ್ಗಳು. ಆದ್ರೆ ಕೆಲವು ಓರಿಗೆಯವರು ಅಂದ್ರೆ ಅದರ ಅಕ್ಕಪಕ್ಕದ ಸೈಟ್ಗಳು ಅಲ್ಲೇ ಅವಕ್ಕೆ ಮನೆ ಕಟ್ಟಿ ಉಪ್ಪರಿಗೆ ಮೇಲೆ ಉಪ್ಪರಿಗೆ ಬೆಳೆದು ಅದು ಬೆಳೆದಿದೆ, ಅಂದ್ರೆ ಮದುವೆ ಆಗಿ ಮಕ್ಕಳಾಗಿದ್ದಾವೆ ಅನ್ನೋ ರೀತಿ ಮನುಷ್ಯ ಜಗತ್ತಿಗೆ ಹೋಲಿಸ್ಕೊಂಡು ಹೇಳ್ತಾರೆ. ಹಾಗೆ ಇರೋವು ಇನ್ನೂ ಮದುವೆ ಆಗದ ಕನ್ಯೆಯರೇ ತೇಟ್ ಅಂದ್ರೆ ಆ ತರ ಈ ಸೈಟ್ಗಳು. ಅದು ಪಕ್ಕ ಸೈಟ್ಗಳಿಗೆ ಮನೆಯ ಮೇಲೆ ಮನೆ ಆಗಿ ಸುಣ್ಣ ಬಣ್ಣ ಆಗಿ ಅಲ್ಲಿ ಸಂಸಾರ ಇದೆ. ಆದ್ರೆ ಈ ಸೈಟ್ಗಳಿಗೆ ಇನ್ನೂ ಆ ಮನೆ, ಅದ್ರ ಮೇಲೆ ಮನೆ ಕಟ್ಟುವ ಯೋಗ ಬಂದಿಲ್ಲ ಅಂತ. ಅದು ಕೆಲವು ಒಂದ್ಸರಿ ಏನಾಗುತ್ತೆ ಅಂದ್ರೆ, ಈ ಗೃಹ ಮಂಡಳಿ ಅನ್ನೋ ಪ್ರಾಧಿಕಾರ ಸೈಟ್ಗಳು ಮಾಡುವ ಒಂದು ಸರ್ಕಾರದ ಬೆಂಬಲಿತ ಪ್ರಾಯೋಜಿತ ಅಂತಹ ಕಾರ್ಯಕ್ರಮಗಳಲ್ಲಿ ಕೆಲವು ಪ್ರಾಧಿಕಾರಗಳೇ ಈ ಸೈಟ್ಗಳನ್ನ ಗೃಹ ಮಂಡಳಿ ನಿರ್ಮಾಣ ಮಾಡಿ ಭೂಮಿಯನ್ನು ವಶಪಡಿಸಿಕೊಂಡು ಅದನ್ನ ಸೈಟ್ಗಳಾಗಿ ಜನರಿಗೆ ಮಾರ್ತದೆ. ಏನಾದ್ರು ತಾಂತ್ರಿಕ ಸಮಸ್ಯೆಗಳಿಂದ ಕೆಲವು ಸೈಟ್ಗಳು ಈ ತರ ಗೃಹ ಮಂಡಳಿಯಿಂದ ಉಳ್ಕೊಂಡಿರುತ್ತೆ ಪ್ರಾಧಿಕಾರದಿಂದ. ಆದರೆ ಅದು ಒಳಗಿಂದೊಳಗೆ ಕರಾಮತ್ ನಡೀತಿರ್ತ ಸೈಟನ್ನು ಹೇಗಾದ್ರೂ ಮಾಡಿ ಬ್ಲಾಕ್ನಲ್ಲಿ ಕೆಲವು ದುಡ್ಡಿದ್ದವರೇ, ಅದು ಬಡವರಿಗೆ ಅಂತ ಇರ್ತಕ್ಕಂಥ ಸೈಟುಗಳನ್ನು ಕೂಡ ಹಣವಿದ್ದವರು ಪಡ್ಕೊಳ್ಳಿಕ್ಕೆ ನಾನಾ ಕರಾಮತ್ತು ಒಳಗಿಂದೊಳಗೆ ಆ ಸೈಟ್ಗಳ ಮೇಲೆ ನಡೀತಾ ಇರುತ್ತೆ. ನಾನಾ ಜನರ ಕಣ್ಣುಗಳಿರುತ್ತೆ, ಅದನ್ನ ಹೆಂಗಾರು ಮಾಡಿ ಲಪಟಾಯಿಸಬೇಕು ಅಂತ. ಅದಕ್ಕೆ ಅದು ಇನ್ನೂ ಮದುವೆಯಾಗದ ಕನ್ಯೆಯೇ ತೇಟ್ ಅಂತ ಕವಿ ಹೇಳ್ತಾರೆ. ಮತ್ತೆ ಕೆಲವರು ಜೀವನದಲ್ಲಿ ನಾನು ಆಗ್ಲೇ ಹೇಳಿದೆ, ಒಂದು ಸೈಟನ್ನು ಕೊಂಡುಕೊಂಡು ನ್ಯಾಯವಾಗಿ ದುಡಿಯೋರು, ಒಂದು ಮನೆ ಮಾಡೋದೇ ನಗರ ಬದುಕಿನಲ್ಲಿ ಬಹಳ ಬಬ್ಬ ಅನಿಸುವಷ್ಟು ಹೆವಿ ಇದೆ. ಕೆಲವು ಹಣ ಇರುವವರು ಅನೇಕ ಸೈಟ್ಗಳನ್ನ ಕೊಂಡ್ಕೊಳ್ತಾರೆ. ಅದಕ್ಕೆ ಇವರು ಅದನ್ನ ಎಲ್ಲಿ ಹೋಲಿಸ್ತಾರೆ ಅಂದ್ರೆ, ಒಂದೇ ಸೈಟ್ ಇದ್ದವನು ಏಕಪತ್ನಿ ವ್ರತಸ್ಥ. ಹಲವು ಸೈಟ್ಗಳು 3-4 ಸೈಟ್ ಒಂದೊಂದು ಏರಿಯಾದಲ್ಲಿ ಒಂದೊಂದು ಸೈಟ್ ಮಾಡ್ಕೊಂಡು ಅದ್ರ ಮುಂದೆ ನಮಗೆ ಹಣ ಬೇಕು, ಅದನ್ನ ಬಳಸ್ಕೊಳ್ಬೇಕು ಅನ್ನೋರಿಗೆ ಬಹುಪತ್ನಿ ವ್ರತಸ್ಥರು ಅಂತ ಕರೀತಾರೆ. ಹೀಗೆ ಅದನ್ನ ಮನುಷ್ಯನ ಜಗತ್ತಿಗೆ ತೆಗೆದುಕೊಂಡು ಅದನ್ನ ಭಿನ್ನ ನೆಲೆಯಲ್ಲಿ ನೋಡುವ ಪ್ರಯತ್ನವನ್ನ ಈ ಭಾಗದಲ್ಲಿ ಕವಿ ಮಾಡಿದ್ದಾರೆ. ಕೊನೆ ಭಾಗ ಖಾಲಿ ಸೈಟ್ಗಳು ಕವಿತೆಯ ಕೊನೆ ಭಾಗ ಇದೆಯಲ್ಲ, ಅದು ಇಷ್ಟು ತನಕ ಈ ಲೌಕಿಕವಾದ ವ್ಯವಹಾರವನ್ನ, ರಿಯಲ್ ಎಸ್ಟೇಟ್ ಉದ್ಯಮವನ್ನ, ನಗರೀಕರಣದ ಪ್ರಕ್ರಿಯೆಯನ್ನ, ಬಂಡವಾಳಶಾಹಿ ಪ್ರಕ್ರಿಯೆಯನ್ನ ಹೇಳ್ತಾ
ಅದರ ವಾಸ್ತವವನ್ನು ವ್ಯಂಗ್ಯವಾಗಿ ನವಿರಾದ ಶೈಲಿಯಲ್ಲಿ ಹೇಳ್ತಾ ಹೋದ ಕವಿ ಕೊನೆಯ ಚರಣದಲ್ಲಿ ಆ ಕವಿತೆಯನ್ನು ಇನ್ನೊಂದು ಘಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಇದೇ ಖಾಲಿ ಸೈಟುಗಳು ಎನ್ನುವ ಪರಿಕಲ್ಪನೆಯನ್ನ ವಿಸ್ತರಿಸ್ತಾ ಹೋದಂತೆ ಅದು ಇನ್ನೊಂದು ಅರ್ಥವನ್ನದಲ್ಲಿ ಖಾಲಿ ಸೈಟು ಅನ್ನೋ ಪದವನ್ನು ಬಳಸೋದನ್ನ ನೀವು ಈ ಕೊನೆ ಚರಣದಲ್ಲಿ ಗಮನಿಸಬೇಕು. ನಮ್ಮ ಅಂತರಾಳಗಳ ಲೇಔಟುಗಳಲ್ಲೂ ಇವೆ, ನಮ್ಮ ಅಂತರಾಳಗಳ ಲೇಔಟುಗಳಲ್ಲೂ ಇವೆ ಖಾಲಿ ಸೈಟುಗಳು. ಅಲ್ಲಿ ಅಕ್ರಮವಾಗಿ ತಳ ಊರಿವೆ. ಎಲ್ಲಿ? ನಮ್ಮ ಅಂತರಾಳದಲ್ಲಿ. ಅಲ್ಲಿ ಅಕ್ರಮವಾಗಿ ತಳ ಊರಿವೆ ಅಟ್ಟಲಾಗದ ಕಠೋರ ನೆನಹುಗಳು, ಗಿಜಿಗುಡುವ ಬಡ ಕುಟೀರಗಳು, ಹಳೆ ಹತಾಶೆಗಳ ಗಟಾರದಂಚಿನ ನಾರುವ ವಠಾರಗಳು. ನಮ್ಮ ಅಂತರಾಳಗಳ ಲೇಔಟುಗಳಲ್ಲೂ ಇವೆ ಖಾಲಿ ಸೈಟುಗಳು, ಹಳೆ ಹತಾಶೆಗಳ ಗಟಾರದಂಚಿನ ನಾರುವ ವಠಾರಗಳು, ವಿಷಾದದ ಆಗು ಹೋಗುಗಳು, ನಿಷಾದದ ವ್ಯರ್ಥ ಕೂಗುಗಳು. ನಮ್ಮ ಅಂತರಾಳಗಳ ಲೇಔಟುಗಳಲ್ಲೂ ಇವೆ ಖಾಲಿ ಸೈಟುಗಳು. ಈ ಬಾಹ್ಯ ಜಗತ್ತಿನ ಆ ಚಿತ್ರಣವನ್ನು ಕೊಡ್ತಾನೆ ಕವಿ ನಮ್ಮ ಅಂತರಂಗದ ಎದೆಯ ನೆಲಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ನಮ್ಮ ಎದೆಯನ್ನು ಅನ್ನುವುದು ಒಂದು ನೆಲವಿದ್ದಂತೆ. ಈ ಎದೆಯ ನೆಲದಲ್ಲಿ ಎಷ್ಟೊಂದು ಪ್ರೀತಿ, ಸಹಜತೆ, ಮಮತೆ, ಕರುಣೆ, ಬಾಂಧವ್ಯ ಇತ್ತು. ಜಾಗತೀಕರಣ ಪ್ರಕ್ರಿಯೆಗೆ ಸಿಕ್ಕಿ ಸಂಬಂಧಗಳೂ ಕೂಡ ವ್ಯಾಪಾರದ ಸರಕುಗಳಾಗಿ ಪರಿವರ್ತನೆಯಾಗಿ ನಮ್ಮೆದೆಯೂ ಕೂಡ ಕುಷ್ಕಿ ಭೂಮಿಯಾಗಿ ಅಲ್ಲಿ ಯಾವುದೇ ಕ್ರಿಯಾಶೀಲತೆ ಇಲ್ಲದೆ ಮನುಷ್ಯತ್ವವನ್ನು ಕಳೆದುಕೊಂಡಂತ ನಮ್ಮ ಎದೆ ನೆಲವು ಕೂಡ ಇವತ್ತು ಖಾಲಿ ಸೈಟ್ಗಳಾಗಿದೆ, ಲೇಔಟ್ಗಳಾಗಿದೆ. ಎಲ್ಲ ಕೃತಕವಾದಂಥ ಮಾತು, ಕೃತಕವಾದಂಥ ಭಾವನೆ, ಕೃತಕವಾದ ಸಂಬಂಧಗಳು, ಎಲ್ಲೂ ಸರಳತೆ, ಸಹಜತೆ ಇಲ್ಲ. ಈ ಆರ್ಟಿಫಿಷಿಯಲ್ ಆದಂಥ ಈ ಹೃದಯದಲ್ಲಿ ಅನ್ನೋ ಸೈಟ್ಗಳಿದ್ದಾವೆ. ಗಬ್ಬು ನಾರುವ ಗಠಾರದ ವಠಾರಗಳು ನಮ್ಮೊಳಗಿದ್ದಾವೆ. ಎಷ್ಟು ಕೈ ಈಡೇರದ ಹತಾಶೆಗಳು, ನೋವುಗಳು, ಅಪಮಾನದ ನೆನಪುಗಳು, ಕಾಡುವ ಕನಸುಗಳು, ಏನೆಲ್ಲವೂ ನಮ್ಮೊಳಗಡೆ ಇದೆ. ಆ ಖಾಲಿ ಬಿದ್ದಿರುವ ಸೈಟುಗಳಲ್ಲಿ, ಎದೆಯ ಸೈಟುಗಳಲ್ಲಿ ಪಾರ್ಥೇನಿಯಂ ಬೆಳೆದಿದೆ. ಅದು ಏನೇನೋ ಆಗಿ ಹೋಗಿದೆ. ಹಾಗಾಗಿ ನಿಷಾದ ಅಂತ ಏನು ವಾಲ್ಮೀಕಿ ಬೇಡನಿಗೆ ಹಕ್ಕಿಯನ್ನ ಕೊಂದಾಗ ಹೇಳುವ ಮಾತಿದೆಯಲ್ಲ, ಆ ಥರ ನಮ್ಮ ತಪ್ಪುಗಳು, ಪಶ್ಚಾತ್ತಾಪಗಳು, ಅಪರಾಧಗಳು ಎಲ್ಲವೂ ನಮ್ಮ ಎದೆಯ ನೆಲದಲ್ಲಿ, ಅಲ್ಲೂ ಖಾಲಿ ಸೈಟುಗಳಲ್ಲಿ, ನಮ್ಮ ಕೃತಕ ಲೇಔಟುಗಳಲ್ಲಿ, ಬದುಕು ಬರಡಾದ ಬಂಜರು ಹೃದಯದಲ್ಲಿ ಇದ್ದಾವಲ್ವೇ. ನಾವು ಕೂಡ ಖಾಲಿ ಸೈಟ್ಗಳನ್ನ ಎದೆಯೊಳಗೆ ಇಟ್ಕೊಂಡು ಬದುಕ್ತಾ ಇದ್ದೀವಲ್ವೇ. ಇಡೀ ನಮ್ಮ ಬದುಕೆ ಖಾಲಿಯಾದಂತಹ